ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಐಶ್ವರ್ಯ ಐಶ್ವರ್ಯ ಬ್ರಹ್ಮ ನಿಂಗೆ ಬಗ್ಗಿಸ್ತೀನಿ ಎಂಡ ತುಂಬಿದ ಮೈನ ನಿಧಾನ ಕಳ್ಳಲೇ ಅಪ್ಪ ಮಾವ ಬಂದ ಅಯ್ಯೋ ಒಂದು ನಿಮಿಷ ಕುತ್ಕೊಳ್ಳೋಕ್ಕೂ ಬಿಡಲ್ಲ ಅಲ್ಲಪ್ಪ ರಂಗೇಗೌಡ ಅವ್ರು ಒಪ್ಕೊಂಡ್ರೇನಪ್ಪ ಬೇಡ ಅಂತ ಹೇಳಿದ್ರ ಏಳ್ ಮಗ ಮಾತಾಡೋ ರಂಗೇಗೌಡ ಮಾತಾಡು ಅವ್ರು ಏನು ಹೇಳಿದ್ರು ನಿನ್ ತೀರ್ಮಾನ ಏನ್ ಮಾಡ್ದೆ ಹೇಳು ನನ್ನ ಮಗಳ ಮಾನಕ್ಕೆ ಯಾವ ತೊಂದರೆ ಇಲ್ಲ ತಾನೆ ಏಳು ರಂಗೇಗೌಡ ಏಯ್ ನಮ್ದು ಹುಲಿ ತಂಡ ಹುಲಿ ನುಗ್ಗಿದ್ರೆ ಗುಳಿ ಬಾಲ ಮುದ್ಕೊಂಡು ಹೋಯ್ತಾ ಇರ್ಬೇಕು ಅಂತದ್ರಾಗ ನಾವು ಹೋಗ್ಬಿಟ್ಟು ಅವ್ರ ಕಾಲು ಹಿಡ್ಕೊಂಡು ಬೆಳ ಬಿಟ್ಬಿಡಿ ಅಂತ ಕೇಳ್ಕೊಳಕಾಯ್ತದ ರಂಗೇಗೌಡ ಕೇಳ್ಕೊಂಡ್ರೆ ಮರ್ಬಾದ ಹೋಗೋದು ಅವನದೇ. ನೀವು ಹೋಗಿ ಎಲ್ಲ ಸರಿ ಮಾಡಿರ್ತೀರಾ ಅನ್ನೋ ಧೈರ್ಯದಲ್ಲಿ ನಾವೆಲ್ಲರೂ ಸಮಾಧಾನದಲ್ಲಿ ಕಾಯ್ತಾ ಇದ್ದೀವಿ. ನಮ್ಮ ನಂಬಿಕೆ ನಿಜ ಆಗಿದೆ ತಾನೆ? ಆಟದಲ್ಲಿ ಜೂಜ್ಬೇಡ ಅಂತ ಹೇಳಿದ್ರು ಅಲ್ವಾ? ನಾಳೆ ಅವ್ರು ಸವಾಲು ಒಪ್ಕೊಂಡು ಆಡೋ ದಾರಿ ಬಿಟ್ರೆ ಇನ್ಯಾವ ದಾರಿನೂ ಇಲ್ಲ ಮೇಡಮ್ ಅವರೇ. ಮಗ ರಂಗೇಗೌಡ ನೀನು ಹಿಂಗೆ ಅನ್ಬಿಟ್ರೆ ನಮಗ್ ಸಾಯೋ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಕಣ್ಮಗ. ನೀನು ನನ್ನ ಮಗಳ ಜೀವನದಲ್ಲಿ ಆಟ ಆಡೋಕೆ ಹೋಗ್ಬೇಡ ಕಣ್ಮಗ, ಆಟ ಆಡೋಕೆ ಹೋಗ್ಬೇಡ. ಅವಳ ಬಗ್ಗೆನಾರು ಒಂದು ಯೋಚನೆ ಮಾಡು. ಮಾತು ಕೊಟ್ಟಂಗೆ ಆಡ್ಲೇಬೇಕು. ಆಡ ಅಂದ್ರೆ ಕೇಳೋ ಸ್ಥಿತಿಲಿ ಅವ್ರು ಯಾರು ಇಲ್ಲ. ಇಲ್ಲ ಮಗ, ಆಡ್ ಗೆಲ್ಲೋದು ಅಂದ್ರೆ ತಮಾಷೆ ಇಸಿ ಅಲ್ಲ ಅನ್ನೋದು ನಿಂಗೂ ಸಂದ ಗೊತ್ತದೆ. ಅಕಸ್ಮಾತ್ ಸೋತ್ಬಿಟ್ರೆ ಮಾವ ಹಂಗಂದ್ರೆ ನಾನು ಸತ್ತೋಯ್ತೀನಿ. ಆದ್ರೆ ಅವ್ರನ್ನ ಮಾತ್ರ ನನ್ನ ಲಗ್ನ ಆಗಕ್ಕಿಲ್ಲ. ಕೇಳ್ದಿಯಾ ರಂಗೇಗೌಡ? ನನ್ನ ಮಗಳ ಕೇಳ್ದಿಯಾ? ಅವಳ ಸಾವಿಗೆ ನೀನೇ ಕಾರಣ ಆದ್ಯಾ? ನೋಡತ್ತೆ, ಹೆಣ್ಮಗಿನ ಜೂಜಾಲಿಟ್ಟು ಆಡೋ ಬುದ್ಧಿ ನನಗೂ ಇಲ್ಲ. ಅಂದ್ರೆ ನಿನ್ ಗಂಡ ಮಾತು ಕೊಟ್ಟಂಗೆ ಆಡ್ಲೇಬೇಕು. ಒಂದ್ ವೇಳೆ ಮಾತು ತಪ್ಪಿದ್ರೆ ನಾಲ್ಗೆ ಕತ್ ಸಾಯ್ತೀನಿ ಅಂತ ಸಾಯ್ಬೇಕು. ನಾಳೆ ಮಾನ ಉಳಿಸ್ಕೋಬೇಕು ಅಂದ್ರೆ ಕಬಡ್ಡಿ ಆಡ್ಲೇಬೇಕು. ಕಂಬ್ಲಿ ಜೀವನ ಸರಿ ಹೋಗ್ಬೇಕು ಅಂದ್ರೆ ಅದ್ರಲ್ಲಿ ಗೆಲ್ಲೇಬೇಕು. ನೋಡ್ರಂಗೇಗೌಡ, ನಿನ್ ಮಾವ ಬಗ್ಗೆ ಏನು ಮಾಡ್ಬೇಕಾಗಿಲ್ಲ. ನನ್ನ ತಾಳಿ ಭಾಗ್ಯ ಕಟ್ಟೆ ಆಗಿರ್ಲಿ, ನನ್ನ ಹೂ ಕುಂಕುಮ ಬಳೆ ಎಲ್ಲ ಇರ್ಲಿ ಅಂತ ಈಟು ದಿನ ಈ ಮನ್ಸ ಏನೇ ಮಾಡಿದ್ರು ನಾನು ಉಳಿಸ್ಕೊ ಬಂದೆ. ಆದ್ರೆ ಅದರಿಂದ ನನ್ನ ಮಗಳ ಜೀವನನೇ ಹಾಳಾಗದೆ ಅಂದ್ರೆ ನನಗಿದ್ ಯಾವುದು ಬೇಡ ರಂಗೇಗೌಡ. ನಿನ್ ಕಣ್ ಮುಂದೆನೆ ನಾನು ಇದೆಲ್ಲ ಹೊಡೆದಾಕ್ಬಿಡ್ತೀನಿ. ನನಗಿದ್ ಯಾವ್ದು ಬೇಡ, ನಡೀತಲ್ಲ ಹೊಡೆದಾಕ್ತೇನೆ. ಸಮಾಧಾನ ಮಾಡ್ಕೋ ಆಂಟಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಒಂದ್ ಹೆಣ್ಣು ಮುತ್ತೈದೆತನದ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು. ಪ್ಲೀಸ್ ಆಂಟಿ ಸಮಾಧಾನ ಮಾಡ್ಕೊಳ್ಳಿ. ಸುಮ್ಕೆ ಬಿಡವ ಐಶ್ವರ್ಯ, ಕ್ಯಾಚ್ ಬಿಸಾಕ್ಲಿ. ಗಂಡನ ಮರವಾದ 5 ಪೈಸ್ಕಿಲ್ದೆ ಹೋದ್ರುವೆ ಮೈ ತುಂಬಾ ಒಡವೆ ಏರ್ಕೊಂಡು ಒಳ್ಳೆ ಸಿಂಗಾರ ಮಾಡ್ಕೊಂಡು ಒಳ್ಳೆ ಅರವಿದ ಹುಡುಗಿ ತರ ಮೆರೆದಾಡ್ತಾಳೆ. ಇವಳು ಗಂಡ ಬೇರೆ ಕೇಡು. ಇಂಥವ್ರಿಗೆಲ್ಲ ಸೊಪ್ಪಾಕ್ಬೇಡ ನೀನು. ಬಿಸಾಕ್ಲಿ ಬಿಡು, ಎಲ್ಲಾನು ಬಿಸಾಕ್ಬಿಟ್ಟು ಗಂಡ ಪುಟ್ಟೋಳ್ ತರ ನಿಂತ್ಕೊಳ್ಳಿ. ನೋಡಿ ಜನ ಕ್ಯಾಕರ್ ಸುಗ್ತಾರೆ ಅಪ್ಪೂ ಅಂತ. ಮುದ್ದೆಗೌಡ, ಬತ್ತ ನಾಲ್ಗೆ ಯಾಕೋ ಉದ್ದ ಆಯ್ತಾ ಅದೇ? ರಂಗೇಗೌಡ ಸುಮ್ಕೆ ಅವನೇ ಅಂತ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನಾನೇ ನಾಲ್ಗೆ ಸೀಳಾಕ್ಬಿಡ್ತೀನಿ. ಸರ್, ಹೆಂಡ್ರು ಮಕ್ಳನ್ನ ಅಡ ವಸ್ತು ಅನ್ಕೊಂಡಿದ್ಯಾ? ಹಂಗೇನಾರ ಇದ್ರೆ ಹೇಳ್ಬಿಡು, ನಾನೇ ನಿನ್ನ ಕೊಂದಾಕ್ಬಿಡ್ತೀನಿ. ರಂಗೇಗೌಡ, ಇನ್ನೊಂದ್ಕಿಂತ ಮಾತಾಡು. ನಾನ್ ಬೇಕಾರೆ ಕಾಲ್ ಹಿಡ್ಕೊಂಡ್ ಬೇಡ್ಕೋತೀನಿ. ಆದ್ರೆ ನನ್ ಮಗಿನ ಜೀವನ ಮಾತ್ರ ಹಾಳು ಮಾಡಕ್ ಬಿಡ್ಬೇಡ. ನನ್ ಮಗಿನ ಮಕ್ಕ ನೋಡು ರಂಗೇಗೌಡ, ನನ್ ಮಗಿನ ಮಕ್ಕ ನೋಡು. ಅತ್ತೆ, ಮರವಾದೇನೆ ಪಿರಾಣ ಅನ್ಕೊಂಡಿರೋ ನಾನು. ಹಂಗಿರೋನಾಗ ನಾನು ಏನು ತೆಪ್ಪು ಮಾಡದೆ ಇದ್ರು ಒಂದ್ ಹೆಣ್ಮಗಿನ ಜೀವನ ಮನ್ಸಲ್ಲಿ ಇಟ್ಕೊಂಡು ಅವ್ರ ತಾವಾಗ ಕೈ ಮುಗಿದ್ ಬೇಡ್ಕೊಂಡೆ. ಆದ್ರೆ ಅವರು ಅದು ಯಾವುದನ್ನು ಕೇಳೋ ಸ್ಥಿತಿನಲ್ಲೇ ಇಲ್ಲ. ಎಲ್ಲ ಕುಡ್ದು ಅಮ್ಲಲ್ಲಿ ತೇಲಾಡ್ತಾವ್ರೆ. ಅವ್ರಿಗೆ ಮಾತಿನ ಪೆಟ್ಟು ಅರ್ಥ ಆಗಕ್ಕಿಲ್ಲ.
ದೊಣ್ಣೆ ಪೆಟ್ಟೆ ಸರಿ ಆಡದ್ ಬಿಟ್ರೆ ಬೇರೆ ದಾರಿ ಇಲ್ಲ ಕಣತ್ತೆ.